ನಮಸ್ಕಾರ ರೈತ ಬಾಂಧವರೇ, ನಾನು ಅಭಿಷೇಕ್ ನರೋಟೆ. ದಿನಾಂಕ 20/8/2026 ಗುರುವಾರದ ಕೃಷಿ ಪಂಚಾಂಗ ನೋಡೋಣ. ಇವೆಲ್ಲವೂ ಗ್ರಹಗಳು ಮತ್ತು ರಾಶಿ ನಕ್ಷತ್ರಗಳ ಚಲನವಲನ ನೋಡಿಕೊಂಡು ಕೃಷಿ ಕಾರ್ಯ ಮಾಡುವುದು, ಅಂದರೆ ಯಾವ ದಿನ ಯಾವ ಗ್ರಹ ಸ್ಥಾನದಲ್ಲಿ ಏನು ಕೃಷಿ ಚಟುವಟಿಕೆ ಮಾಡಬೇಕಂತ ಸೂಚಿಸುತ್ತದೆ. ದಿನಾಂಕ 20/8/2026 ಗುರುವಾರ. ಪರಾಭವ ನಾಮ ಸಂವತ್ಸರ. ಸೂರ್ಯ ಸಿಂಹ ರಾಶಿಯಲ್ಲಿ, ಚಂದ್ರ ವೃಶ್ಚಿಕ ರಾಶಿಯಲ್ಲಿ, ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇವೆಲ್ಲವೂ ಇದ್ದಾಗ ಏನು ಕೃಷಿ ಕಾರ್ಯ ಮಾಡಬೇಕಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಚಂದ್ರ ವೃಶ್ಚಿಕ ರಾಶಿಯಲ್ಲಿದ್ದಾಗ ಇದು ವಾಟರ್ ಎಲಿಮೆಂಟ್, ಅಂದರೆ ನೀರಿನ ತತ್ವವಾಗುತ್ತದೆ. ನೀರಿನ ತತ್ವವಾದಾಗ ಲೀಫ್ ಅಂದರೆ ಎಲೆಗಳಿಗೆ ಸಂಬಂಧಪಟ್ಟ ಕೃಷಿ ಚಟುವಟಿಕೆ ಮಾಡಲು ಒಳ್ಳೆಯ ಸಮಯ. ಎಲೆಗಳು ಅಂದರೆ ಕೆಲವು ತರಕಾರಿಗಳು ಅಥವಾ ಪಶುಗಳ ಮೇವು, ಕಬ್ಬು, ಮುಸುಕಿನ ಜೋಳ ಇವುಗಳಿಗೆ ಸಂಬಂಧಪಟ್ಟ ಕಾರ್ಯ ಮಾಡಲು ಒಳ್ಳೆಯ ಸಮಯ. ಇನ್ನು ವಿಶಾಖ ನಕ್ಷತ್ರ ಇರುವುದರಿಂದ ಉಳುಮೆಗೆ ಸಿದ್ಧತೆಗೆ ಒಳ್ಳೆಯ ಸಮಯವಿರುತ್ತದೆ ಅಂತ ಹೇಳ್ತಾ, ದಿನನಿತ್ಯದ ಕೃಷಿ ಪಂಚಾಂಗಕ್ಕಾಗಿ ನಮ್ಮ ಪೇಜನ್ನು ನೋಡ್ತಾ ಇರಿ. ಧನ್ಯವಾದ, ನಮಸ್ಕಾರ.